ದ ರೈಸ್ ಆಫ್ ಅಶೋಕ. ಇದು ವಿನೋದ್ ಅವರು ಡೈರೆಕ್ಟ್ ಮಾಡಿ ಸತೀಶ್ ನೀನಾಸಂ ಮತ್ತು ಸಪ್ತಮಿ ಗೌಡ ಅವರು ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿದ ಮೂವಿ. ಇದು ಒಂದು ಪೀರಿಯಾಡಿಕ್ ಡ್ರಾಮಾ ಮೂವಿ. ಸತೀಶ್ ನೀನಾಸಂ ಅವರು ತುಂಬ ಸಮಯ ತೆಗೆದುಕೊಂಡು ತುಂಬ ಟೈಮ್ ಇನ್ವೆಸ್ಟ್ ಮಾಡಿದ ಸಿನಿಮಾ ಇದು. ಈ ಮೂವಿ ಅವ್ರ ಪ್ಯಾನ್ ಇಂಡಿಯಾ ಕನಸನ್ನು ನನಸಾಗಿಸ್ತಿದೆಯಾ ಅನ್ನೋದನ್ನ ಡಿಸ್ಕಸ್ ಮಾಡೋಣ ಬನ್ನಿ. ಸ್ಟೋರಿ ಬಗ್ಗೆ ಹೇಳೋದಾದ್ರೆ, ಇಲ್ಲಿ ನಮ್ಮ ಲೀಡ್ ರೋಲ್ ಅಶೋಕ್ ಒಬ್ಬ ಕ್ಷೌರಿಕನ ಮಗ. ಡಿಗ್ರಿಯನ್ನು ಡಿಸ್ಟಿಂಕ್ಷನಲ್ಲಿ ಕಂಪ್ಲೀಟ್ ಮಾಡಿ ಊರು ಬರ್ತಾನೆ. ಆ ಊರಲ್ಲಿ ಜಾತಿ ಭೇದ ಅನ್ಯಾಯಗಳು ನಡೀತಿರ್ತವೆ. ಅವನ ತಂದೆಯ ಆಸೆ ಅವನಿಗೆ ಒಂದು ಗವರ್ಮೆಂಟ್ ಜಾಬ್ ಸಿಗಬೇಕು ಅನ್ನೋದು. ನಮ್ಮ ಹೀರೋಗೆ ಗವರ್ಮೆಂಟ್ ಜಾಬ್ ಸಿಗ್ತದಾ ಮತ್ತು ಊರಲ್ಲಿ ನಡೀತಿರುವ ಅನ್ಯಾಯಗಳನ್ನ ಹೇಗೆ ಎದುರಿಸ್ತಾನೆ ಅನ್ನೋದೇ ಮೂವಿಯ ಮೇನ್ ಸ್ಟೋರಿ ಲೈನ್. ಮೂವಿನಲ್ಲಿ ನನಗೆ ಇಷ್ಟವಾದ ವಿಷಯಗಳು ಬಂದರೆ, ಪ್ರೊಡಕ್ಷನ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಪ್ರಾಪರ್ ಸೆಟ್ಸ್ ಹಾಕಿ 80s ಟೈಮ್ಲೈನ್ ಸೆಟಪ್ ಕರೆಕ್ಟಾಗಿ ಬಂದಿದೆ. ಗೋಪಾಲಕೃಷ್ಣ ದೇಶಪಾಂಡೆ ಅವ್ರ ಸ್ಕ್ರೀನ್ ಸ್ಪೇಸ್ ಕಡಿಮೆ ಇದ್ದರೂ ಅವ್ರ ಆ್ಯಕ್ಟಿಂಗ್ ಆಡಿಯನ್ಸ್ ಮೇಲೆ ಸ್ಟ್ರಾಂಗ್ ಇಂಪ್ಯಾಕ್ಟ್ ಬೀರುತ್ತೆ. ಮೂವಿ ಕೋರ್ ಪಾಯಿಂಟ್ಗೆ ರಿಲೇಟೆಡ್ ಆಗಿ ಬರೋ ಕೆಲವು ಸೀಕ್ವೆನ್ಸಸ್ ಚೆನ್ನಾಗಿ ವರ್ಕ್ ಆಗ್ತೆ. ವಿಲ್ಲನ್ ಕ್ಯಾರೆಕ್ಟರೈಸೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಒಂದು ಯುನೀಕ್ ಅಪ್ರೋಚ್ ಆಗಿತ್ತು. ಮೂವಿನಲ್ಲಿ ನನಗೆ ವರ್ಕ್ ಆಗದ ವಿಷಯಗಳಿಗೆ ಬಂದರೆ, ಫಸ್ಟ್ ಥಿಂಗ್ ಅಂದರೆ ವಿಲ್ಲನನ್ನು ತಮಿಳಿಯನ್ ಅಂತ ತೋರಿಸಿದ್ದಾರೆ. ಕಂಪ್ಲೀಟ್ ಮೂವಿನಲ್ಲಿ ಅವನು ತಮಿಳ್ ಮಿಕ್ಸ್ಡ್ ಕನ್ನಡ ಮಾತಾಡ್ತಾನೆ. ಡೈಲಾಗ್ ಕ್ಲಾರಿಟಿ ಕೆಲವೆಡೆ ಇರಲಿಲ್ಲ. ಕೆಲವು ಸೀನ್ಸ್ಗಳಲ್ಲಿ ಕಂಪ್ಲೀಟಾಗಿ ಅರ್ಥ ಆಗಲಿಲ್ಲ. ಕೋರ್ ಪಾಯಿಂಟ್ನ ಎಕ್ಸ್ಪ್ಲೋರ್ ಮಾಡಿ ಸ್ಟೋರಿ ಡೆವಲಪ್ ಮಾಡೋಕ್ಕೆ ಡೈರೆಕ್ಟರ್ಗೆ ಒಳ್ಳೆ ಚಾನ್ಸ್ ಇತ್ತು, ಆದರೆ ಅದರಲ್ಲಿ ಫೇಲ್ ಆಗಿದ್ದಾರೆ. ಅನ್ನೆಸೆಸರಿಲಿ ಲವ್ ಸ್ಟೋರಿ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಮೂವಿನಲ್ಲಿ ಇಮೋಷ್ನಲ್ ಸೀನ್ಸ್ ಸಾಕಷ್ಟಿವೆ, ಆದರೆ ಅವಕ್ಕೆ ಪ್ರಾಪರ್ ಡೆಪ್ತ್ ಇಲ್ಲ. ಹಾಗಾಗಿ ಆಡಿಯನ್ಸ್ ಮೇಲೆ ಲಾಂಗ್ ಲಾಸ್ಟಿಂಗ್ ಇಂಪ್ಯಾಕ್ಟ್ ಆಗೋದಿಲ್ಲಲ್ಲ. ಇಂಥ ಮೂವೀಸ್ನಲ್ಲಿ ವಿಲ್ಲನ್ನ ಸ್ಟ್ರಾಂಗ್ ಎಸ್ಟಾಬ್ಲಿಷ್ಮೆಂಟ್ ಮತ್ತು ಸ್ಟಾರ್ಟಿಂಗ್ನಲ್ಲಿ ಹೀರೋ ಸಪ್ರೆಷನ್ ತುಂಬ ಇಂಪಾರ್ಟೆಂಟ್. ಅದರಿಂದ ಆಡಿಯನ್ಸ್ ಸ್ಟೋರಿಗೆ ಕನೆಕ್ಟ್ ಆಗ್ತಾರೆ. ಅದು ಇಲ್ಲಿ ಮೇಜರ್ ಆಗಿ ಮಿಸ್ ಆಗಿದೆ. ಸಪ್ತಮಿ ಗೌಡ ಅವರ ಡೈಲಾಗ್ ಡೆಲಿವರಿ ಇನ್ನೂ ಬೆಟರ್ ಆಗ್ಬೋದಿತ್ತು. ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ಕೂಡ ಅಷ್ಟಾಗಿ ವರ್ಕ್ ಆಗಿಲ್ಲ. ಸ್ಕ್ರೀನ್ ಪ್ಲೇ ವಿಚಾರಕ್ಕೆ ಬಂದರೆ, ಸೀನ್ ಶಿಫ್ಟಿಂಗ್ ಸ್ಮೂತ್ ಆಗಿಲ್ಲ. ಸಡನ್ ಆಗಿ ಸೀಕ್ವೆನ್ಸ್ ಚೇಂಜ್ ಆಗುತ್ತೆ. ಕಾಂಟಿನ್ಯೂಟಿ ಇಶ್ಯೂ ಇದೆ. ಮೂವಿ ಸ್ಟಾರ್ಟ್ ಆಗೋದು ಹೀರೋ ಮತ್ತು ಅವನ ಅಪ್ಪ ಇಂಟ್ರೊಡಕ್ಷನ್ನಿಂದ. ತಕ್ಕ ಮಟ್ಟಿಗೆ ವಿಲನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಆದರೆ ಫಸ್ಟ್ ಹಾಫ್ ಎಂಡ್ವರೆಗೂ ಲವ್ ಸ್ಟೋರಿ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಈ ಥರದ ಮೂವೀಸ್ನಲ್ಲಿ ಲವ್ ಸ್ಟೋರಿ ಒಂದು ಪಾರ್ಟ್ ಆಗಿರಬೇಕು ಅಥವಾ ಸ್ಟೋರಿಗೆ ಮೇಜರ್ ಇಂಪ್ಯಾಕ್ಟ್ ಇರಬೇಕು. ಇಲ್ಲಿ ಎರಡೂ ಆಗಿಲ್ಲ. ಫಸ್ಟ್ ಹಾಫ್ ತುಂಬ ಡ್ರ್ಯಾಗ್ ಅನಿಸುತ್ತೆ. ಸೆಕೆಂಡ್ ಹಾಫ್ಗೆ ಸ್ಟೇಜ್ ಚೆನ್ನಾಗಿ ಸೆಟ್ ಆಗಿತ್ತು. ಸೆಕೆಂಡ್ ಹಾಫ್ ಕೂಡ ಗುಡ್ ನೋಟ್ನಲ್ಲಿ ಸ್ಟಾರ್ಟ್ ಆಗುತ್ತೆ. ಕೋರ್ ಪಾಯಿಂಟ್ ಸುತ್ತ ಸೀಕ್ವೆನ್ಸಸ್ ಚೆನ್ನಾಗಿ ವರ್ಕ್ ಆಗುತ್ತೆ. ಆದರೆ ಮತ್ತೆ ರೂಟೀನ್ ಲವ್ ಸ್ಟೋರಿಗೆ ಶಿಫ್ಟ್ ಆಗಿ ಸ್ಟೋರಿ ಲೆಟ್ ಡೌನ್ ಆಗುತ್ತೆ. ಕ್ಲೈಮ್ಯಾಕ್ಸ್ ಡೀಸೆಂಟ್ ಆಗಿ ಎಂಡ್ ಆಗುತ್ತೆ. ಓವರಾಲ್ ಆಗಿ ಹೇಳೋದಾದರೆ, ಡೈರೆಕ್ಟರ್ ಅವ್ರ ಮೂವಿ ಕೋರಂಟನ್ನು ಫುಲ್ಲಿ ಎಕ್ಸ್ಪ್ಲೋರ್ ಮಾಡಿದರೆ ಇನ್ನೂ ಬೆಟರ್ ಸ್ಟೋರಿ ಬಿಲ್ಡ್ ಮಾಡ್ಬೋದಿತ್ತು. ಲವ್ ಸ್ಟೋರಿ ಮೇಲೆ ಜಾಸ್ತಿ ಹೋಗದೆ ಹೀರೋಗೆ ಬರೋ ಚಾಲೆಂಜ್ ಇನ್ನೂ ಇಂಪ್ಯಾಕ್ಟ್ಫುಲ್ಲಾಗಿ ತೋರಿಸಿದ್ರೆ ಚೆನ್ನಾಗಿರ್ತಿತ್ತು. ಎಲ್ಲವನ್ನೂ ಫೈಟ್ನಲ್ಲಿ ಎಂಡ್ ಮಾಡದೆ ಬೇರೆ ಆ್ಯಂಗಲ್ ಟ್ರೈ ಮಾಡ್ಬೋದಿತ್ತು. ನನಗೆ ಪರ್ಸ್ನಲಿ ಇದು ಒಂದು ಆ್ಯಾವ್ರೇಜ್ ಎಕ್ಸ್ಪೀರಿಯನ್ಸ್ ಕೊಟ್ಟಿತ್ತು. ಈಗಾಗಲೇ ನಮ್ಮ ಇಂಡಸ್ಟ್ರಿ ಇರೋ ಸಿಚುವೇಷನಲ್ಲಿ ಸತೀಶ್ ನೀನಾಸಂ ಅವರಂಥ ಸರ್ಟನ್ ಆಡಿಯನ್ಸ್ನ ಪುಲ್ ಮಾಡೋ ಕೇಪಬಲ್ ಹೀರೋ ಆ್ಯಕ್ಟರ್ಸ್ ಫ್ಯಾನ್ ಇಂಡಿಯಾ ಹಿಂದೆ ಹೋಗದೆ ಇಯರ್ಲಿ 1 or 2 ಸ್ಟ್ರಾಂಗ್ ರೀಜ್ನಲ್ ಮೂವೀಸ್ ಕೊಟ್ಟರೆ ಇಂಡಸ್ಟ್ರಿಗೂ ಹೆಲ್ಪ್ ಆಗ್ತೆ, ಆಡಿಯನ್ಸ್ಗೂ ಕನೆಕ್ಟ್ ಆಗಿರ್ತಾರೆ. ಮೂವಿ ದೊಡ್ಡ ಮಟ್ಟದಲ್ಲಿ ಕ್ಲಿಕ್ ಆದರೆ ಆಟೋಮ್ಯಾಟಿಕ್ ಫ್ಯಾನ್ ಇಂಡಿಯಾ ಆಗ್ತದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸಿನಿಮಾ ಆ್ಯಂಡ್ ಕ್ರಿಟಿಕ್ಸ್.